ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿಂದ ಕಂಪ್ಲೀಟ್ ಆಗಿ ಡ್ರಾಪ್ ಶಿಪ್ಪಿಂಗ್ ಏನಿರುತ್ತೆ ನೋಡಿ, ಕಂಪ್ಲೀಟ್ ಆಗಿ ಸೀರೀಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ಸ್ಗಳು ನಿಮಗೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇವತ್ತೊಂದು ವಿಡಿಯೋ ಬಂತಂದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಬೇರೆ ತರ ಒಂದು ವಿಡಿಯೋ ಬರುತ್ತೆ, ಅಂದ್ರೆ ಅದರ ಕಂಟಿನ್ಯೂಸ್ ಆಗಿರುವಂಥ ವಿಡಿಯೋ ಬರುತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ಅನ್ನ ಯಾರೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರಾ, ಸೊ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರಾ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸೀರೀಸ್ನ ಕಂಪ್ಲೀಟ್ ಆಗಿ ನೋಡಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದೇನಂತಂದ್ರೆ ಮೊದಲನೇ ವಿಡಿಯೋ ಸೀರೀಸ್ದು. ಸೊ ಆಲ್ರೆಡಿ ವಿಡಿಯೋಸ್ ಇದೆ, ಬಟ್ ಏನಂತಂದ್ರೆ ಸಪ್ರೇಟ್ ವಿಡಿಯೋ ಇದೆ. ಸೊ ಅದಕ್ಕೋಸ್ಕರ ಒಂದು ಸೀರೀಸ್ ಯಾಕೆ ಮಾಡ್ಬೋದು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೊದಲನೇ ವಿಡಿಯೋ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು. ಸೊ ಬಿಗಿನರ್ಸ್ ಇದ್ರಿ ಅಂತಂದ್ರೆ ಫಸ್ಟ್ ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು. ಸೊ ಫಸ್ಟ್ ವಿಡಿಯೋ ಅದೇ ನಮ್ದು. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ನೀವು ಯಾವುದೇ ಪ್ರಾಡಕ್ಟ್ಗಳನ್ನು ಸ್ಟಾಕ್ ಇಟ್ಕೊಳ್ಳದೆ, ಸೊ ಯಾವುದೇ ಗೋಡೌನ್ ಇಲ್ಲದೆ ನೀವು ಸಿಂಪಲ್ ಆಗಿ ಆನ್ಲೈನಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿಬಿಟ್ಟು ದುಡ್ಡನ್ನು ಮಾಡ್ಬೋದು. ಸೊ ಇದೇನಂತಂದ್ರೆ ಮ್ಯಾಜಿಕ್ ಅಲ್ಲ, ಇದೊಂದು ಡ್ರಾಪ್ ಶಿಪ್ಪಿಂಗ್ ಅಂತ ನಾವು ಕರಿತೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಯಾರ್ಯಾರೆಲ್ಲ ಅದನ್ನ ಸ್ಟಾರ್ಟ್ ಮಾಡಬಹುದು, ಅದನ್ನ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಸೊ ಹಾಗಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು. ಸೊ ಮೊದಲಿಗೆ ಅದನ್ನ ತಿಳ್ಕೊಳ್ಳೋಣ. ನೀವು ಯಾವ್ದಾದ್ರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಮೊದಲಿಗೆ ಏನ್ ಮಾಡ್ತೀರಿ, ಒಂದು ಸ್ಟಾಕ್ ಅನ್ನ ಖರೀದಿ ಮಾಡ್ತೀರಿ, ಅಂದ್ರೆ ಪ್ರಾಡಕ್ಟ್ಗಳ ಸ್ಟಾಕ್ ಅನ್ನ ಖರೀದಿ ಮಾಡ್ತೀರಾ. ಆದ್ರೆ ಇದರಲ್ಲಿ ಏನಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಟಾಕ್ ನಾವು ಮಾಡೋ ಅವಶ್ಯಕತೆ ಇರಲ್ಲ. ಏನಂತಂದ್ರೆ ಸಿಂಪಲ್ ಆಗಿ ನೀವು ಒಂದು ಆನ್ಲೈನ್ ಅಲ್ಲಿ ಒಂದು ಇ ಕಾಮರ್ಸ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತೀರಾ, ಅಂದ್ರೆ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಅದರಲ್ಲಿ ಒಂದು ಪ್ರಾಡಕ್ಟ್ ಗಳನ್ನ ಮಾಡ್ತೀರಾ. ಸೊ ಪ್ರಾಡಕ್ಟ್ ಎಲ್ಲಿಂದ ಬರಬೇಕು ಅದೆಲ್ಲ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್. ಸೊ ಯಾರಾದರೂ ಕಸ್ಟಮರ್ಸ್ ವಿಸಿಟ್ ಮಾಡಿ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಸೊ ಅದು ನಿಮಗೆ ಬರುತ್ತೆ, ಆ ಆರ್ಡರ್ ಬರುತ್ತೆ. ಸೊ ಆರ್ಡರ್ ನೀವು ಸಿಂಪಲ್ ಆಗಿ ಸಪ್ಲೈಯರ್ಸ್ಗೆ ಶೇರ್ ಮಾಡ್ತೀರಾ. ಸೊ ಅವಾಗ ಸಪ್ಲೈಯರ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರಾಡಕ್ಟ್ ಅನ್ನ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಕೊಂಡು ಅವರೇ ಕಳಿಸ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ರೀತಿ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ವರ್ಕ್ ಆಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನೀವು ಸೆಲ್ಲರ್ ಮಾತ್ರ. ಸೊ ಸಪ್ಲೈಯರ್ ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಶಿಪ್ಪಿಂಗ್ ಮಾಡ್ತಾರೆ, ಪ್ರಾಡಕ್ಟ್ ಏನಾಗುತ್ತೆ ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ಆಗಿ ನೋಡೋಣ. ಒಂದು ವಾಟರ್ ಬಾಟಲ್ ಎಕ್ಸಾಂಪಲ್ ಆಗಿ 500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ಅದನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ವೆಬ್ಸೈಟ್ಗೆ 899 rupees ಅಲ್ಲಿ ಲಿಸ್ಟ್ ಮಾಡ್ತೀರಾ. ಸೊ ಕಸ್ಟಮರ್ ಏನಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ವೆಬ್ಸೈಟ್ ಬಂದ್ಬಿಟ್ಟು ಆ ಒಂದು ಪ್ರಾಡಕ್ಟ್ ಇಷ್ಟ ಆಗ್ಬಿಟ್ಟು ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಕಸ್ಟಮರ್ ಏನಂತಂದ್ರೆ 899 rupees ನಿಮಗೆ ಪೇಮೆಂಟ್ ಮಾಡ್ತಾರೆ. ಸೊ ನೀವೇನ್ ಮಾಡ್ತೀರಾ, ಸಿಂಪಲ್ ಆಗಿ ಆ ಪ್ರಾಡಕ್ಟ್ ಕಾಸ್ಟ್ ಏನ್ ಒಂದು 500 rupees ಇದೆ, ಅದನ್ನ ನೀವು ನಿಮ್ಮ ಒಂದು ಸಪ್ಲೈಯರ್ಸ್ಗೆ ಪೇಮೆಂಟ್ ಮಾಡ್ತೀರಾ. ಸಪ್ಲೈಯರ್ ಏನ್ ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಆದ್ಮೇಲೆ ಅದನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಕಳಿಸ್ಕೊಡ್ತಾರೆ, ಅಂದ್ರೆ ಶಿಪ್ ಮಾಡ್ತಾರೆ. ಸೊ ಮಿಕ್ಕಿರೋದು ಏನು 399 rupees ಇರುತ್ತೆ ಅದು ನಿಮ್ಮ ಪ್ರಾಫಿಟ್. ಇದನ್ನೇ ಡ್ರಾಪ್ ಶಿಪ್ಪಿಂಗ್ ಮಾಡಲ್ ಬಿಸ್ನೆಸ್ ಅಂತ ಕರಿತೀವಿ. ಹಾಗಾದ್ರೆ ಡ್ರಾಪ್ ಶಿಪ್ಪಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದೊಂದು ಸಿಂಪಲ್ ಪ್ರೊಸೆಸ್ ಅಂತ ಹೇಳ್ಬೋದು. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀವು ಒಂದು ವಿನ್ನಿಂಗ್ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಅದಾದ ಮೇಲೆ ಆ ಪ್ರಾಡಕ್ಟ್ ಸಿಕ್ಕ ಮೇಲೆ ಸಪ್ಲೈಯರ್ಸ್ ಅನ್ನ ಹುಡುಕಿ. ಸಪ್ಲೈಯರ್ ಸಿಕ್ಕಾದ್ಮೇಲೆ ಸಿಂಪಲ್ ಆಗಿ ನೀವೇನು ಅಂತಂದ್ರೆ ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿ, ಅಂದ್ರೆ WooCommerce ಅಥವಾ Shopify ಅನ್ನ ಯೂಸ್ ಮಾಡ್ಕೊಂಡು ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಅಲ್ಲಿ ಆ ಒಂದು ಪ್ರಾಡಕ್ಟ್ ಅನ್ನ ಲಿಸ್ಟ್ ಔಟ್ ಮಾಡಿ. ಅದಾದ ಮೇಲೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಫೇಸ್ಬುಕ್ ಆಡ್ಸ್, ಇನ್ಸ್ಟಾಗ್ರಾಮ್ ಆಡ್ಸ್, ಯೂಟ್ಯೂಬ್ ಆಡ್ಸ್, ಗೂಗಲ್ ಆಡ್ಸ್ ಗಳಲ್ಲಿ ಆ ಪ್ರಾಡಕ್ಟ್ ಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ. ಅದಾದ್ಮೇಲೆ ಕಸ್ಟಮರ್ ಆರ್ಡರ್ ಮಾಡ್ತಾರೆ, ಸಪ್ಲೈಯರ್ ಪ್ರಾಡಕ್ಟ್ ಅನ್ನ ಶಿಪ್ ಮಾಡ್ತಾರೆ. ಸೊ ಕಸ್ಟಮರ್ ಪ್ರಾಡಕ್ಟ್ ಅನ್ನ ರಿವ್ಯೂ ಮಾಡ್ತಾರೆ, ನಿಮ್ಮ ಪ್ರಾಫಿಟ್ ಅನ್ನ ಗಳಿಸ್ತೀರಾ. ಅಂತಂದ್ರೆ ಸಿಂಪಲ್ ಆಗಿ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ಅನ್ನ ಸ್ಟೋರ್ ಮಾಡೋ ಅವಶ್ಯಕತೆ ಇರಲ್ಲ, ಸ್ಟಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನೀವು ಮಾರ್ಕೆಟಿಂಗ್ ಮಾಡ್ಬಿಟ್ಟು ಪ್ರಾಡಕ್ಟ್ ಅನ್ನ ಸಪ್ಲೈಯರ್ಸ್ಗೆ ಶಿಪ್ ಮಾಡೋ ತರ ನೀವು ಒಂದು ಪ್ಲಾನ್ ಮಾಡೋದಷ್ಟೇ. ಹಾಗಾದ್ರೆ ಡ್ರಾಪ್ ಶಿಪ್ಪಿಂಗ್ ಅಡ್ವಾಂಟೇಜಸ್ ಏನೇನಿದೆ. ಸೊ ಕಡಿಮೆ ಬಜೆಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು, ಸ್ಟಾಕ್ ಇಡೋ ಅವಶ್ಯಕತೆ ಇರಲ್ಲ, ಬೇರೆ ಅವಶ್ಯಕತೆ ಇಲ್ಲ, ಶಿಪ್ಪಿಂಗ್ ತಲೆನೋವು ಇರಲ್ಲ. ಸಿಂಪಲ್ ಆಗಿ ಮನೆಯಲ್ಲೇ ಸ್ಟಾರ್ಟ್ ಮಾಡಬಹುದು, ಸಾವಿರಾರು ಪ್ರಾಡಕ್ಟ್ಗಳು ನಿಮಗೆ ಸಿಗುತ್ತೆ, ಮತ್ತೆ ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ನೀವು ಅರ್ನ್ ಮಾಡಬಹುದು. ಮತ್ತೆ ಈ ಡ್ರಾಪ್ ಶಿಪ್ಪಿಂಗ್ ಅಡ್ವಾಂಟೇಜಸ್ ಏನೋ ಇದೆ, ಬಟ್ ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಗಳು ಕೂಡ ಇದೆ. ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದರಲ್ಲೂ ಕೂಡ ಬರುತ್ತೆ. ಏನಂತಂದ್ರೆ ಸಪ್ಲೈಯರ್ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ನಾವು ಸ್ಟಾಕ್ ಅಲ್ಲಿ ಇಟ್ಟಿರಲ್ಲ. ಸೊ ಅದಕ್ಕೋಸ್ಕರ ಸಪ್ಲೈಯರ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಮತ್ತೆ ಅದಾದ ಮೇಲೆ ಏನಂತಂದ್ರೆ ಡೆಲಿವರಿ ಕೂಡ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸಪ್ಲೈಯರ್ ಏನು ಅವ್ರಿಗೆ ತುಂಬಾನೇ ಆರ್ಡರ್ಸ್ ಗಳಿರುತ್ತೆ. ಸೊ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಪ್ರಾಡಕ್ಟ್ ಕ್ವಾಲಿಟಿ, ಪ್ಯಾಕಿಂಗ್ ಕ್ವಾಲಿಟಿ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಸಪ್ಲೈಯರ್ ಯಾವ ರೀತಿ ಪ್ಯಾಕ್ ಮಾಡ್ಕೊಂಡು ಯಾವ ಪ್ರಾಡಕ್ಟ್ ಅನ್ನ ಕಳಿಸ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದು ಕೂಡ ಒಂದು ಚಾನ್ಸಸ್ ಇರುತ್ತೆ. ಇದೊಂದು ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಅದಾದ ಮೇಲೆ ಮತ್ತೆ ರಿಟರ್ನ್ ಏನಿರುತ್ತೆ ಅದನ್ನ ತುಂಬಾನೇ ಹ್ಯಾಂಡಲ್ ಆಗ್ಬೇಕಂತಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿ ಹೋಗ್ಲಿಲ್ಲ ಅಂತಂದ್ರೆ ಕೆಲವೊಂದ್ಸರಿ ರಿಟರ್ನ್ ಆಗೇ ಆಗುತ್ತೆ. ಸೊ ಅದನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಇದೆ. ಇದರಿಂದ ಏನಂತಂದ್ರೆ ನೀವು ತಿಳ್ಕೊಬೇಕಾಗಿರೋದು ಸಪ್ಲೈಯರ್ಸ್ ಅನ್ನ, ಒಳ್ಳೆ ಒಂದು ಸಪ್ಲೈಯರ್ಸ್ ಅನ್ನ ಹುಡುಕೋದು ತುಂಬಾನೇ ಮುಖ್ಯ. ಹಾಗಂತಂದ್ರೆ ಭಾರತದಲ್ಲಿ ಡ್ರಾಪ್ ಶಿಪ್ಪಿಂಗ್ ಅನ್ನ ಮಾಡಬಹುದಾ? ಎಸ್, 100% ಆಗಿ ಮಾಡಬಹುದು. ಏನಿದೆ ಸಿಂಪಲ್ ಆಗಿ WooCommerce ಅಥವಾ Shopify ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ಕೊಡಿ. ಇಂಡಿಯಾ ಅಥವಾ ಒಂದು ಔಟ್ಸೈಡ್ ಒಂದು ಇಂಟರ್ನ್ಯಾಷನಲ್ ಏನ್ ಸಪ್ಲೈಯರ್ಸ್ ಇರ್ತಾರೆ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರ ಪ್ರಾಡಕ್ಟ್ ಗಳನ್ನ ಲಿಸ್ಟ್ ಔಟ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ನಲ್ಲಿ ಆ ಪ್ರಾಡಕ್ಟ್ ಗಳ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ರನ್ ಮಾಡಿ. ಅದಾದ್ಮೇಲೆ ನಿಮಗೆ ಆರ್ಡರ್ಸ್ ಬರುತ್ತೆ, ಸಪ್ಲೈಯರ್ಸ್ ಅದನ್ನ ಡೈರೆಕ್ಟ್ ಆಗಿ ಶಿಪ್ಮೆಂಟ್ ಮಾಡ್ತಾರೆ, ನಿಮಗೆ ಪ್ರಾಫಿಟ್ ಬರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಕಲಿತ್ವಿ ಅಂತಂದ್ರೆ, ಸೊ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಪ್ರಾಫಿಟ್ ಹೇಗೆ ಬರುತ್ತೆ, ಮತ್ತೆ ಅಡ್ವಾಂಟೇಜಸ್
ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಏನಂತಂದ್ರೆ ಭಾರತದಲ್ಲಿ ಒಂದು ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡ್ರಾಪ್ ಶಿಪ್ಪಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.